ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಶಾಸಕ, ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶು, ಬೈಕೊಳ್ಳೋರ್ಗೆ ಮೆಟೀರಿಯಲ್ಲು, ಹೊಗಳೋರಿಗೆ ಕಂಟೆಂಟು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಕೆಲವರು ಹುಡುಗರು ಕೇಳ್ತಾ ಇರ್ತಾರೆ, ಪ್ರದೀಪಣ್ಣ ನಾನು ಡಾಕ್ಟರ್ ಆಗಬೇಕು, ನಾನು ಕಷ್ಟಪಟ್ಟು ಓದ್ತೀನಿ. ಇನ್ನು ಕೆಲವರು ಕೇಳ್ತಾರೆ, ಸರ್ ಹೋಗಿ ಸರ್ MBBS ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ, ಫೇಲ್ ಆಗಿ ಹೋಗ್ತಿದ್ದೀನಿ, ಒಂದೊಂದು ಸಲ ಸತ್ತೋಗ್ಬೇಕು ಅನಿಸುತ್ತೆ. ಸತ್ತೋಗ್ಬಿಡೋಲೆ ಮತ್ತೆ ಹುಟ್ಟಿದ್ರೆ LKGಯಿಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಬೇಕಾ? ಇವಾಗಲೇ CBSE ಓದಕ್ಕಾಗ್ತಾ ಇಲ್ಲ, ಮತ್ತೆ ಹೋದ್ರೆ LKGಯಿಂದ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಯಾವತ್ತಾದ್ರೂ ನಿನಗೆ ಬೇಜಾರಾದರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡು ಅಷ್ಟೇ. ಮಗ ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗೆ ಓದಬೇಕು ಅಂದರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು. ಹಂಗೆ ಓದಂಗಿದ್ರೆ ಸೀರಿಯಸ್ ಆಗೋದು, ಇಲ್ಲ ಅಂದರೆ ದೊಡ್ಡದಾಗಿ ಕನಸು ಕಾಣಕ್ಕೆ ಹೋಗ್ಬೇಡ. ಲಾಸ್ಟಲ್ಲಿ ಚಪ್ಪಾಳೆ ಹೊಡಿಯೋಣ, ಡೈಲಾಗ್ಸ್ ತುಂಬ ಇದೆ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ, ಬಸವ, ಗಾಂಧಿ, ಮಾದೇಗೌಡರಾಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಭಾಳಷ್ಟು ಜನ ಹುಡುಗರು ಲೈಫಲ್ಲಿ ಒಬ್ಬನಿಗೂ ಕ್ಲಾರಿಟಿ ಇರಲ್ಲ ಗುರು. ಬೈಕ್ ಎತ್ಕೊಂಡು 140 ಬಿಲ್ಡಪ್ ಕೊಡ್ತೀಯ. ಬಿಲ್ಡಪ್ ಕೊಡಬೇಕು ಅಂದರೆ 40 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರೋ ಜನ್ರೇಷನಲ್ಲಿ ಬೆಳೀತಾ ಇದ್ದೀವಿ. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಲೈಫಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು 5-10 ವರ್ಷ ಶ್ರದ್ಧೆಯಿಂದ ದುಡಿರಿ, ಕಷ್ಟಪಟ್ಟು ದುಡಿರಿ. ಸರ್ ಹೋಗಿ ಸರ್ ಆಗಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ, 9:30ಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ 4:15ಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ. ಟೈಮು ಎಲ್ಲವನ್ನು ಬದಲಾಯಿಸಿಬಿಡುತ್ತೆ, ಕಾಲ ಎಲ್ಲವನ್ನು ಬದಲಾಯಿಸುತ್ತೆ. ಭಾಳಷ್ಟು ಜನ ಹುಡುಗರು ಹುಡುಗಿರ್ದು ಒಂದೇ ಕ್ವಶನ್, ಅಣ್ಣ ನಾನು ಓದಿ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ, ಆದರೆ ಓದಕ್ಕೆ ಕೂತ್ಕೊಂಡ್ರೆ ತಲೆಗತ್ತಲ್ಲ. ಈ ಏಜಲ್ಲಾದರೂ ಗೋಲ್ ಇಟ್ಕೋ ಮಗನೇ, ಗೋಲ್ ಇಟ್ಕೋ. ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೋ. ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಸರ್? ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೆ ದುಡಿಬೇಕಾಗುತ್ತೆ. ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ದುಡಿಬೇಕಾಗುತ್ತೆ. ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ, ಪೇರೆಂಟ್ಸ್ ಇದ್ದೀರಾ, ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ. ಆದರೂ ನಮ್ಮ ಬಾಧೆ ಏನಂದರೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ. ವಯಸ್ಸಿಗೆ ಬಂದಿದ್ದ ತಕ್ಷಣ ನಾವು ಯಾರು ತಂದೆ ತಾಯಿ ಮಾತು ಕೇಳಲ್ಲ. ಅವ್ರಿಂಥ ಕೋರ್ಸ್ಗೆ ಹೋಗು ಅಂದರೆ ಕೇಳಲ್ಲ. ಇನ್ನು ಜನ್ರೇಷನ್ ಪ್ರಾಬ್ಲಮ್ ಏನು ಅಂದರೆ ತುಂಬ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದು ಹೋಗ್ತೀವಿ. ಇನ್ನು ಕೆಲವರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಭಾಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ. ತುಂಬ ಜನ ಹುಡುಗಿರಿಗೆ ಒಂದು ಫಿಲಾಸಫಿ ಗೊತ್ತಿರ್ಬೇಕಮ್ಮ, ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ನಿಮ್ಮಪ್ಪ ಮಾತ್ರ. ಹುಡುಗಿರ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ. ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ತಾಯಿ ಮಾತ್ರ. ಮದುವೆ ಆಗಿರೋ ಗೊತ್ತಾಗುತ್ತೆ, ಮದುವೆ ಆಗಿರಿ ಗೊತ್ತಾಗುತ್ತೆ. ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ. ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ. ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ, ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು. ನಿನ್ನ ಹೆಂಡ್ತಿ ಮೂತಿ 2 ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಹುಡುಗಿರೊಂದು ಫಿಲಾಸಫಿನ ಮರ್ತಿರ್ತೀರ. ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ, ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ, ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ, ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಹುಡುಗ ಇರಲಿ ಅಂತ ಹೇಳೋದು ನಿಮ್ಮಮ್ಮ, ಚೌಲ್ಟ್ರಿಗೆ ಅಡ್ವಾನ್ಸು, ಅಡುಗೆ ಭಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣ್ಣಾಪುರಮಲ್ಲೋ ಲೋನ್ಗೆ ಅಪ್ಲೈ ಮಾಡೋದು ನಿಮ್ಮಪ್ಪ.